ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ವರ್ಟೆಕ್ಸ್‌ಗೆ ಸ್ವಾಗತ. ಫ್ರೆಂಡ್ಸ್, ಕೊನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹೇಗೆ ಬಾಡ್ಮಾಸ್ ರೂಲ್‌ನ ಉಪಯೋಗ ಮಾಡಿ ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣ ಮಾಡೋದನ್ನಂತ. ಈ ವಿಡಿಯೋದಲ್ಲಿ ನಾನು ಸಿಂಪ್ಲಿಫಿಕೇಶನ್ ಬೇಸ್ಡ್ ಆನ್ ಅಲ್ಜಿಬ್ರೈಕ್ ಫಾರ್ಮುಲಾಸ್ ಅಥವಾ ಬೀಜಗಣಿತದ ಒಂದಿಷ್ಟು ಸೂತ್ರಗಳನ್ನು ಉಪಯೋಗಿಸಿ ಹೇಗೆ ನಾವು ಸರಳೀಕರಣ ಅಥವಾ ಸಿಂಪ್ಲಿಫಿಕೇಶನ್ ಮಾಡೋದು, ಒಂದಿಷ್ಟು ಕ್ವಶನ್ಗಳಿರ್ತವೆ. ಕ್ವಶನ್ಗಳನ್ನ ಸಾಲ್ವ್ ಮಾಡ್ಕೊಂಡು ಕ್ವಶನ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಈ ಅಲ್ಜಿಬ್ರೈಕ್ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ಅಂತ ನಾವು ನೋಡೋಣ. ಮೊಟ್ಟ ಮೊದಲಿಗೆ ನಾವು ಸಿಂಪ್ಲಿಫಿಕೇಶನ್ ನ ಸಾಲ್ವ್ ಮಾಡಕ್ಕೆ ಬೀಜಗಣಿತದ ಸೂತ್ರಗಳು ಬೇಕು. ಆ ಸೂತ್ರಗಳು ಯಾವ್ಯಾವ ಬೇಕು ಅಂತ ಅದನ್ನ ಒಂದು ಪಟ್ಟಿ ಮಾಡೋಣ. ಈ ಸೂತ್ರಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಬಹಳ ಅಂದ್ರೆ ಬಹಳ ಒಳ್ಳೇದು. ಇವು ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಮೊದಲನೇ ಯೂಸ್ಫುಲ್ ಸೂತ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೇ ಇದೆ. a plus b whole square is equal to a square plus b square plus 2ab. okay, next ಹಾಗೆ a minus b whole square is equal to a square plus b square minus 2ab. okay, third one, a square minus b square, a plus b into a minus b. a plus b, a minus b ಎರಡನ್ನು ಕಂಜುಗೇಟ್ ಅಂತಾರೆ. ಓಕೆ, ಒಂದಕ್ಕೊಂದು ಸೈನ್ಸ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇರುತ್ತೆ. ಸೊ ಕಂಜುಗೇಟ್ ಆಫ್ a minus b is a plus b, ಕಂಜುಗೇಟ್ ಆಫ್ a plus b is a minus b. ಓಕೆ, ನೆಕ್ಸ್ಟ್ a ಕ್ಯೂಬ್ ಮೈನಸ್ b ಕ್ಯೂಬ್, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಇದ್ರದ್ದು a ಮೈನಸ್ b ಇಂಟು ಎ ಸ್ಕ್ವೇರ್, ಇಲ್ಲಿ ಮೈನಸ್ ಇದೆ ಅಲ್ಲ, ಪ್ಲಸ್ ಹಾಕ್ರಿ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಎ ಪ್ಲಸ್ ಬಿ ಹಾಗೆ ಎ ಸ್ಕ್ವೇರ್, ಇಲ್ಲಿ ಪ್ಲಸ್ ಐತಲ್ಲ ಇದನ್ನ ಮೈನಸ್ ಆಗ್ಬೇಕು, ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಉಳಿದಿದೆಲ್ಲ ಸೇಮ್. ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ, ಹಾಗೆ ಎ ಮೈನಸ್ ಬಿ ಹೋಲ್ ಕ್ಯೂಬ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ minus 3ab into a minus b. okay, next one, a cube plus b cube plus c cube plus minus 3abc is equal to a plus b plus c into a square plus b square plus c square minus ab minus bc minus ca. ಇದು ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಇವೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಒಂದಿಷ್ಟು ರಿಸಲ್ಟ್ಸ್ ಬರ್ತವೆ. ಆ ರಿಸಲ್ಟ್ಸ್ ನ ನೆನ್ಪಿಟ್ಕೊಂಡ್ರೆ ನೀವು ಕ್ವಶನ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಡೈರೆಕ್ಟ್ ಕ್ವಶನ್ಸ್ಗೆ ನೀವು ಸೀದಾ ಆಪ್ಷನ್ ಅಂದ್ರೆ ಡೈರೆಕ್ಟ್ ಆನ್ಸರ್ನೇ ಪಿಕ್ ಮಾಡ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇವೆರಡು ಇದಾವಲ್ಲ, ಇವೆರಡನ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಸೊ ನಾನು ಇದನ್ನ ಆಡ್ ಮಾಡಿ ನೋಡ್ತೀನಿ. ಸೊ ಇದನ್ನ ಇವೆರಡು ಆಡ್ ಮಾಡಿದಾಗ ಕೂಡಿಸ್ಬೇಕು.
ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಉಳಿಯೋದೇನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ 2a² ಪ್ಲಸ್ 2b² ಬರುತ್ತೆ. ಸೊ 2 ಇಂಟು a² ಪ್ಲಸ್ b² ಐತಲ್ಲ, ಅದನ್ನ ನಾನು ಏನ್ ಮಾಡ್ತೀನಿ, ಕೆಳಗಡೆ ಬರ್ಬಿಡ್ತೀನಿ, a² ಪ್ಲಸ್ b². ಸೊ ಇದು ಒಂದು ಡೈರೆಕ್ಟ್ ರಿಸಲ್ಟ್. ಆ ಫಾರ್ಮುಲಾ ಥ್ರೂ ಇದೊಂದು ಡೈರೆಕ್ಟ್ ರಿಸಲ್ಟ್. ಓಕೆ, ನೆಕ್ಸ್ಟ್ ಹಾಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲಿ ಪ್ಲಸ್ ತೊಗೊಂಡಿದ್ನಲ್ಲ, ಇಲ್ಲ ಮೈನಸ್ ತಗೋತೀನಿ, ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದನ್ನೇ ಮೈನಸ್ ಮಾಡ್ರಿ, ಇದರಲ್ಲಿ ಮೈನಸ್ 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 ಇದು ಪ್ಲಸ್. ಸೊ ಇದು ಕಟ್ ಆಗುತ್ತೆ. ಓಕೆ, ಇದು ಕಟ್ ಆಗುತ್ತೆ, ಬಿ² ಕಟ್ ಆಗುತ್ತೆ. ಇವೆರಡು ಕೂಡಿಸಿದಾಗ 2ab ಪ್ಲಸ್ 2ab ಆಗುತ್ತೆ. ಸೈನ್ ಚೇಂಜ್ ಆಗಿದೆ ಇಲ್ಲಿ. ಸೊ 4ab 4ab ಅಲ್ಲಿ 4 ಇಲ್ಲಿ ಬರ್ಕೋತೀನಿ, ಇದನ್ನೇ ಕೆಳಗೆ ನಾನು ab ಮಾಡ್ಕೋತೀನಿ. ಓಕೆ, ಇವೆರಡು ರಿಸಲ್ಟ್ ಇದಾವಲ್ಲ, ಇವೆರಡು ರಿಸಲ್ಟ್ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಡೈರೆಕ್ಟ್ ಕ್ವಶನ್ ಇದೇ ತರ ಕ್ವಶನ್ ಎ ಇದ್ದಲ್ಲೇ ನಂಬರ್ ಬರ್ತವೆ, ಬಿ ಇದ್ದಲ್ಲಿ ನಂಬರ್ ಬರುತ್ತೆ. ಸೊ ಈ ಫಾರ್ಮುಲಾ ನಿಮ್ಗೆ ಏನಾದ್ರು ಅಥವಾ ರಿಸಲ್ಟ್ ಏನಾದ್ರು ನೆನ್ಪಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆನ್ಸರ್ ನೀವು 2 ಅಂತ ಹಾಕ್ಬೋದು. ಇದರಲ್ಲಿ ಹಾಗೆ ಡೈರೆಕ್ಟ್ ಆನ್ಸರ್ 4 ಅಂತ ಹಾಕ್ಬೋದು. ಓಕೆ, ನೆಕ್ಸ್ಟ್ ಒಂದೆರಡು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗ ನೋಡಿ. ಇಷ್ಟೊತ್ನ ನಾವು ಏನೊಂದು ಕಾನ್ಸೆಪ್ಟ್ ಕಲ್ತಿದ್ವಲ್ಲ, ಕಾನ್ಸೆಪ್ಟ್ಗಳನ್ನ ಉಪಯೋಗ ಮಾಡಿ ನಾವು ಕ್ವಶನ್ ನ ಸರಳೀಕರಣ ಮಾಡೋದನ್ನ ಕಲಿಯೋಣ. ಈ ಒಂದು ಎಕ್ಸಾಂಪಲ್ ನೋಡಿ. ಈಗ ಈ ಎಕ್ಸಾಂಪಲ್ ಅಲ್ಲಿ ನಂಬರ್ಸ್ ನೋಡಿ, 537 463 ದೊಡ್ಡ ದೊಡ್ಡ ನಂಬರ್ಸ್ ನ ನಾವು ಸ್ಕ್ವೇರ್ ಮಾಡಿ, ಮೈನಸ್ ಮಾಡಿ, ಮಲ್ಟಿಪ್ಲೈ ಮಾಡಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದನ್ನ ನಾವು ಹೇಗೆ ಸರಳೀಕರಣ ಮಾಡ್ಬೋದು? ನೆಕ್ಸ್ಟ್ ಟೈಮ್ ಈ ಕಲ್ತಿದ್ದೆ, ನಾನು ಏನ್ ಕಲ್ತಿದ್ದೆ ಅಂದ್ರೆ ಫಾರ್ಮುಲಾಸ್ ನ ಬರೆಯೋದು. ಫಾರ್ಮುಲಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪ್ಲಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ ಫಾರ್ಮುಲಾಸ್ ನ. ನೋಡಿ 537 ಅನ್ನೋದನ್ನ ನಾನು ಎ ಅಂತ ಒಂದು ಅನ್ನೋನ್ ಅಲ್ಜಿಬ್ರಾಯಿಕ್ ಒಂದು ವ್ಯಾಲ್ಯೂ ಅಂತ ತಗೋತೀನಿ. ನೆಕ್ಸ್ಟ್ ಬಿ ನ 463 ನ ಬಿ ಅಂತ ತಗೋತೀನಿ. ಸೊ ಇದನ್ನ ನಾನು ಇದನ್ನ ಒಂದು ಫಾರ್ಮುಲಾ ರೀತಿಯಲ್ಲಿ ಬರಿಬಹುದು ಅಂತ ತಿಳ್ಕೊಂಡು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇಂಟು ಬಿ. ಓಕೆ, ಇದನ್ನ ನಾವೆಲ್ಲಾದ್ರೂ ನೋಡಿದ್ವಿ ಈ ತರ ಫಾರ್ಮ್ಯಾಟ್ ನ. ಲಾಸ್ಟ್ ಸ್ಲೈಡ್ ಅಲ್ಲಿ ನೀವು ನೋಡಿರ್ಬೋದು. ನಾನು ನಿಮ್ಗೆ ಆ ಸ್ಲೈಡ್ ನ ತೋರಿಸ್ತೀನಿ. ಇಲ್ಲಿ ನೋಡಿ, ಎ ಪ್ಲಸ್ ಬಿ, ಈ ಸ್ಲೈಡ್ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇಂಟು ಬಿ. ಸೊ ಇದ್ರ ವ್ಯಾಲ್ಯೂ ಏನು? 4 ಬಂದಿದೆ, ಹೌದಾ? ಸೊ ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದೀಸ್ ನಂಬರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟೇ ದೊಡ್ಡದಿರ್ಲಿ ನಂಬರ್ಸ್, ಆ ನಂಬರ್ದು ವ್ಯಾಲ್ಯೂ ಏನು ಟೋಟಲ್ ಇದೆಲ್ಲಾನು ಫಾರ್ಮುಲಾ ತರ ನಾನು ತಗೊಂಡೆ ಅಂದ್ರೆ ಇದಕ್ಕೆ ಏನಾಗುತ್ತೆ ವ್ಯಾಲ್ಯೂ ಅಂದ್ರೆ ಇಟ್ಸ್ ಈಸ್ ಈಕ್ವಲ್ ಟು 4. ಸೊ ಆಪ್ಷನ್ ನಿಮಗೆ 4, 2, 3 ಈ ತರ ಹಿಂಗ್ ಆಪ್ಷನ್ಸ್ ಇರ್ತಾವೆ. ಡೈರೆಕ್ಟ್ 4 ಅಂತ ಹಾಕ್ಬೋದು ನಿಮ್ಗೆ ಏನಾದ್ರು ಇದು ಫಾರ್ಮುಲಾ ಗೊತ್ತಿತ್ತು ಅಂದ್ರೆ, ಹೌದಾ? ಸೊ ನೆಕ್ಸ್ಟ್ ನೋಡೋಣ. ಈ ತರ ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದನ್ನು ನೋಡ್ರಿ ನೀವು, ನಂಬರ್ಸ್ ಎರಡೇ ನಂಬರ್ಸ್ ಇದಾವೆ, ಏನು 15.1 10.1. ಸೊ ಎರಡೇ ನಂಬರ್ಸ್ ಇದಾವೆ. ಸೊ ಇದನ್ನ ನಾನು ಎ ಅಂತ ತಗೋಬೋದಾ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ಬೋದಾ? ಇದರಲ್ಲಿ ನೋಡಿ, ಇದರಲ್ಲಿ ಎ ಇಂಟು ಎ ಮೈನಸ್ ಬಿ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಓಕೆ, ಇದನ್ನ ನಾನು ಏನಾಗುತ್ತೆ, ಇದನ್ನ ನೆಕ್ಸ್ಟ್ ಇದನ್ನ ನಾನು ಸಿಂಪ್ಲಿಫೈ ಮಾಡಕ್ ಹೋದ್ರೆ a² ಮೈನಸ್ b² ಡಿವೈಡ್ ಬೈ ಎ ಪ್ಲಸ್ ಬಿ. ಸೊ ನನ್ಗೆ ಫಾರ್ಮುಲಾ ಗೊತ್ತಿದೆ. ಯಾವ ಫಾರ್ಮುಲಾಪ್ಪ ಅಂದ್ರೆ ಎ, ಇಲ್ಲಿದೆ ನೋಡಿ, a² ಮೈನಸ್ b². a² ಮೈನಸ್ b² ಏನಿದೆ ಫಾರ್ಮುಲಾ? a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ. ಓಕೆ,
ಎ ಪ್ಲಸ್ ಬಿ ಕ್ಯಾನ್ಸಲ್ ಔಟ್ ಆಗತ್ತಾ? ಸೊ ಉಳಿದೇನು ಎ ಮೈನಸ್ ಬಿ. ಸೊ ಎ ಅಂದ್ರೆ ಏನ್ ನಮ್ದು 15.1 15.1 minus 10.1. So answer will be 5. ಹೌದಾ? 5 ಆನ್ಸರ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈ ಪ್ರಶ್ನೆ RRB ಗ್ರೂಪ್ ಡಿ 2026ರಲ್ಲಿ ಬಂದಂತ ಪ್ರಶ್ನೆ. ನೋಡಿ, ಈ ಪ್ರಶ್ನೆಯಲ್ಲಿ ದೊಡ್ಡ ದೊಡ್ಡ ಒಂಥರ ನೋಡಾಕ ಹೆದರಿಕೆ ಬರುತ್ತ ಅಂತ ಈಕ್ವೇಶನ್ಸ್ ಇದಾವೆ. ಬಟ್ ಈ ಈಕ್ವೇಶನ್ ನಾನು ಸರಳ ಮಾಡ್ಬೇಕಂದ್ರೆ ಇದನ್ನ ನಾನು ಎ ಅಂತ ತಗೋತೀನಿ, ಇದನ್ನ ನಾನು ಬಿ ಅಂತ ತಗೋತೀನಿ. ಇಲ್ಲಿ ನೋಡಿ ಸೇಮ್ ಇದೆ. ಸೊ ಇದನ್ನ ನಾನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ, ಸಾರಿ ಇಲ್ಲಿ ಪ್ಲಸ್ ಇದೆ, ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ರೈಟ್? ಇದನ್ನ ನಾನು ಸರಳ ಮಾಡ್ಬೇಕು. ಎ ಅಂದ್ರೆ ಏನಂತ ಗೊತ್ತಿದೆ ನಂಗೆ ವ್ಯಾಲ್ಯೂ. ಓಕೆ, ಫಸ್ಟ್ ನಾನು ಈ ತರ ಎಲ್ಲಾದರೂ ನೋಡಿದಿನ ಅಂತ ನೆನ್ಪು ಮಾಡ್ಕೊಳ್ಳಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ನಿಮ್ಗೆ ಬೇಕಾದ್ರೆ ನಾನು ಆ ಟೇಬಲ್ ತೋರಿಸ್ತೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲಿದೆ ಅಲ್ಲ, ಈಸ್ ಈಕ್ವಲ್ ಟು ಏನೇ 4ab. ದಿಸ್ ಈಸ್ ಈಕ್ವಲ್ ಟು 4ab. ಓಕೆ, ಅದನ್ನೇ ನಾನೇನಾದ್ರೂ ಇದನ್ನ ಮಾಡ್ಕೊಂತ ಕೂತಿದ್ದೆ ಅಂದ್ರೆ ಎಷ್ಟಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೊದಲೇ ಎಕ್ಸ್ಪಾಂಡ್ ಮಾಡ್ಬೇಕು, ಆಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡ್ಬೇಕು, ಲಾಸ್ಟಿಗೆ ಬರೋದು ಅದೇ ಆನ್ಸರ್. ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ನಾನು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಆಫ್ ಎ ಸ್ಕ್ವೇರ್ ಪ್ಲಸ್ 2ab ಮೈನಸ್, ಸಾರಿ, a square plus b square minus 2ab is equal to a square plus b square plus 2ab minus of a square minus of b square minus minus plus ಆಗುತ್ತೆ 2ab. ಇಲ್ಲಿ ನೋಡ್ರಿ a square minus a square ಕಟ್ಟು b square minus b square ಕಟ್ಟು ಲಾಸ್ಟಿಗೆ ಬರ್ದೇನು 4ab ಇದೆ ಅಲ್ವಾ? ನಾನು ಡೈರೆಕ್ಟ್ ಹಚ್ತಾ ಇದ್ದೀನಿ ಅಷ್ಟೇ. ಈಗ 4 ನಿಮ್ದು ಎ ಅಂದ್ರೆ ಏನು? 5 ಇಂಟು ಪಿ ಕ್ಯೂ. ಓಕೆ, ನೆಕ್ಸ್ಟ್ ಬಿ ಅಂದ್ರೆ ಏನು? 16q. ಸೊ 4 5 20, 4 5 20, 20 ಇಂಟು 16, ಇದು ಪಿ ಕ್ಯೂ 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 ಸ್ಕ್ವೇರ್ ಆಯ್ತು. 16 2 32 0 ಪಿ ಕ್ಯೂ ಸ್ಕ್ವೇರ್. ಇಷ್ಟು ಉದ್ದಗನ ಮಾಡ್ತಾ ಇರೋದು ನಿಮ್ ಸಲುವಾಗಿ. ಈಗ ಶುರು ಆಗಿದೆ, ಫಸ್ಟ್ ಕನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತ ಇದನ್ನ ಈ ತರ ನಾನು ಎಕ್ಸ್ಪಾಂಡ್ ಮಾಡಿ ಒಂದು ಸ್ಟೆಪ್ ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಅದೇ ಏನಾದ್ರು ನನ್ನ ಪ್ರಾಕ್ಟೀಸ್ ಸೆಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ ನೋಡಿದ್ರೆ ನೀವು ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್ ಅಂದ್ರೆ ಸ್ಟೆಪ್ ಹಾರಿಸ್ತೀನಿ ನಾನು. ಸ್ಟೆಪ್ ಹಾರಿಸಿ ಡೈರೆಕ್ಟ್ 16 5 80 8 4 32 320 ಪಿ ಕ್ಯೂ ಸ್ಕ್ವೇರ್ ಡೈರೆಕ್ಟ್ ಹಾಕ್ತೀನಿ. ಅದು ನೀವು ಹೆಂಗಂದ್ರೆ ವಿತ್ ಟೈಮ್ ವಿಲ್ ಗೆಟ್ ದ ಸ್ಪೀಡ್. ಸೊ ಆಪ್ಷನ್ ಈಸ್ 320 ಪಿ ಕ್ಯೂ ಸ್ಕ್ವೇರ್. ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್. ಈ ತರ ನೆಕ್ಸ್ಟ್ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ನಮ್ದು ಫ್ರಾಕ್ಷನ್ ಅಥವಾ ಭಿನ್ನ ರಾಶಿನ ನಾವು ಒಂದಿಟ್ಟು ಡಿಸ್ಕಷನ್ ಮಾಡೋಣಂತೆ. ಹಾಗೆ ಈ ಸಿಂಪ್ಲಿಫಿಕೇಶನ್ ಚಾಪ್ಟರ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರಾಕ್ಟೀಸ್ ಕ್ವಶನ್ಸ್ ತಗೋತೀನಿ. ಇವೇನ್ ಸರ್ ಒಂದ್ 2-3 ಕ್ವಶನ್ ಅಷ್ಟೇ ತಗೋತಾ ಇದೀರಿ ನೀವು ಅಂತ ಅನ್ಕೋಬೇಡ್ರಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಏನೇನ್ ಕ್ವಶನ್ ಬಂದಲ್ಲ ಆ ಕ್ವಶನ್ಸ್ ತಗೊಂಡು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಪ್ರಾಕ್ಟೀಸ್ ಸೆಟ್ ಅಂತ ಒಂದು ಮಾಡ್ತೀನಿ, ಒಂದು ಲಾಸ್ಟ್ ವಿಡಿಯೋ ಆಫ್ಟರ್ ಕಂಪ್ಲೀಷನ್ ಆಫ್ ಸಿಂಪ್ಲಿಫಿಕೇಶನ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗ್ರೂಪ್ ಡಿ ಎಕ್ಸಾಮ್ ಇನ್ನೇನು ಹತ್ರದಲ್ಲೇ ಬರೋದಿದೆ. ಸೊ ಎಲ್ಲರೂ ಸೇರಿ ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ರೀಚ್ ದ ಪೀಕ್ ಆಫ್ ಸಕ್ಸಸ್ ಟುಗೆದರ್. ಓಕೆ.